ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರಿಟ್ಟಿದ್ದಾರಂತೆ. ಅಂದರೆ ಪೊಲೀಸರು ನಡೆಸ್ಕೊಂಡ ರೀತಿಗಿರ್ಬೋದು, ಸಿಟಿ ರವಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಮತ್ತು ಅಭಯ್ ಪಾಟೀಲ್ ಅವರೆಲ್ಲರೂ ಕೂಡ. ಕೋರ್ಟ್ ಹಾಲ್ನಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಅಶೋಕ್, ವಿಜಯೇಂದ್ರ, ರವಿಕುಮಾರ್ ಎಲ್ಲರೂ ಕೂಡ ಇದ್ದಾರೆ. ಪೊಲೀಸರು ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಈಗ ಆ ರೀತಿ ಅವರಿಗೆ ಕಣ್ಣೀರು ಬಂದಿರ್ಬೋದು. ಯಾಕೆಂದರೆ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಸುತ್ತಾಡಿಸ್ಬಿಟ್ಟಿದ್ದಾರೆ. ರಾತ್ರಿಯೆಲ್ಲ ಅವ್ರಿಗೆ ಮಲ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿಲ್ಲ, ಆ ರೀತಿ ಸುತ್ತಾಡಿಸಿದ್ದಾರೆ ಎಲ್ಲ ಕಡೆ. ಅದಾದ ನಂತರ ಬೆಳಿಗ್ಗೆ ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ನು, 4-5 ಜಿಲ್ಲೆಗಳು, 7-8 ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೆಲ್ಲ ಓಡಾಡಿಸಿದ್ದಾರೆ. ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬಂದು ಮೆಡಿಕಲ್ ಮಾಡಿ ಡೈರೆಕ್ಟಾಗಿ ಅವ್ರು ಇಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಅವರೇ ಹೇಳಿದ ಪ್ರಕಾರ ಅವ್ರಿಗೆ ಹಣೆಗೆ ಗಾಯ ಆಗಿ 3-3.5 ಗಂಟೆ ಆದರೂ ಅವ್ರಿಗೆ ಫಸ್ಟ್ ಏಡ್ ಮಾಡಿರಲಿಲ್ವಂತೆ. ಹಾಗಾಗಿ ಈ ಎಲ್ಲ ವಿಚಾರವನ್ನು ನ್ಯಾಯಾಧೀಶರ ಗಮನಕ್ಕೆ ತರುವ ಪ್ರಯತ್ನವನ್ನು ಸಿಟಿ ರವಿಯವರು ಮಾಡಿರ್ಬೋದು. ಹಾಗಾಗಿ ಅವರಿಗೆ ಕಣ್ಣೀರು ಬಂದಿರ್ಬೋದು. ಅವರವರ ವರ್ಷನ್ ಅವರವರಿಗೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರಿಟ್ಟರು ಅವ್ರಿಗೆ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಕೋರ್ಟ್ ಹಾಲ್ನಲ್ಲಿ ಏನು ನಡೀತಾ ಇದೆ? ಮೊದಲನೇದಾಗಿ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅಂದರೆ ಜಡ್ಜ್ ಮುಂದೆ ಹಾಜರುಪಡಿಸ್ಬೇಕು. ಆ ಕೆಲಸ ಇವಾಗ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಜಾಮೀನು ಅರ್ಜಿ ವಿಚಾರಣೆನೂ ಆಗುತ್ತಾ? ಏನಾದರೂ ಮಾತನಾಡಿದಾರಾ ಸಿಟಿ ರವಿ ಜಡ್ಜ್ ಮುಂದೆ ಹೇಗೆ ಅಂತ? ಅರವಿಂದ, ನಾನೀಗ ಕೋರ್ಟ್ ಆವರಣದಲ್ಲಿರುವಂಥದ್ದು ದೃಶ್ಯಗಳನ್ನು ನೋಡ್ಬೋದು. 2ನೇ ಮಹಡಿಯಲ್ಲಿ 5ನೇ ಒಂದು ದಿವಾಣಿ ನ್ಯಾಯಾಲಯ ಅಂದರೆ JMFC ಆ್ಯಂಡ್ ಸಿಟಿ ಸಿವಿಲ್ ಜಡ್ಜ್ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೀತಾ ಇರುವಂಥದ್ದು. ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಎಡವಟ್ಟುಗಳಾದವು. ಅಂದರೆ ಬೇರೆ ನ್ಯಾಯಾಧೀಶರ ಬಳಿ ಸಿಟಿ ರವಿ ಅವ್ರನ್ನ ಕರೆದುಕೊಂಡು ಹೋದರು. ಆ ನ್ಯಾಯಾಧೀಶರು ಇದು ನನ್ನ ಬಳಿಗೆ ಬರೋದಿಲ್ಲ ಪ್ರಕರಣ, ಹೀಗಾಗಿ ಬೇರೆ ಕಡೆಗೆ ವರ್ಗಾವಣೆ ಆಯಿತು. ನೀವು ಹೇಳಿದಂತೆ ಈಗ ಸದ್ಯ ಕೋರ್ಟ್ನಲ್ಲಿ 2 ವಿಚಾರಗಳು ನಡೀತಾ ಇರುವಂಥದ್ದು. ಒಂದು, ಪೊಲೀಸರಿಂದ ಈ ಒಂದು ಸಿಟಿ ರವಿ ಅವರ ಒಂದು ಬಂಧನದ ವಿಚಾರವಾಗಿ ಮಾಹಿತಿ ಯಾವುದು ಜಡ್ಜಿಗೆ ಕೊಡ್ತಾ ಇರುವಂಥದ್ದು. ಇನ್ನು 2ನೇದು ಬೇಲ್ ವಿಚಾರವಾಗಿ ಒಂದು ಅಲ್ಲಿನ ಸಿಟಿ ರವಿ ಅವರ ಪರವಾಗಿ ವಕೀಲರೇನಿದ್ದಾರೆ ಅವರು ಒಂದಿಷ್ಟು ದಾಖಲೆಗಳನ್ನು ಮತ್ತು ಕಾಗದದ ಏನು ವ್ಯವಸ್ಥೆ ಇದೆ ಅದನ್ನು ಈಗ ಮಾಡ್ತಾ ಇರುವಂಥದ್ದು. ಈಗ ಒಂದು ಕೋರ್ಟ್ ಒಳಗಡೆ ಸಿಟಿ ರವಿ ಅವರ ಜೊತೆ ಶಾಸಕ ಮಹೇಶ್ ತೆಂಗಿನಕಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಹೀಗೆ ಸಾಲು BJP ನಾಯಕರಿದ್ದರೆ ಒಂದು ಒಳಗಡೆ ಸಿಟಿ ರವಿ ಅವರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಹಲವಾರು ವಕೀಲರು ವಾದ ಮಂಡಿಸೋಕ್ಕೆ ಸಿದ್ಧವಾಗಿರುವಂಥದ್ದು. ಸದ್ಯ ಈಗ ತಯಾರಿ ನಡೀತಿದೆ. ಇನ್ನು ಪೀಠಕ್ಕೆ ಒಂದು ನ್ಯಾಯಾಧೀಶರು ಬಂದಿಲ್ಲ. ಸೊ ಅವ್ರು ಬಂದ ತಕ್ಷಣ ವಿಚಾರಣೆ ಆರಂಭ ಆಗ್ತಿರುವಂಥದ್ದು. ಇನ್ನು ಒಂದು ಸಿಟಿ ರವಿಯವರ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಕೂಡ ಅವರು ಒಂದು ರೀತಿ ಆತಂಕದಲ್ಲಿರುವಂಥದ್ದು. ಅವರು ಕಣ್ಣೀರು ಹಾಕುವುದು ಒಂದೇ ಬಾಕಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ಕುಳಿತಿದ್ದಾರೆ. ಅವರ ಸ್ನೇಹಿತರ ಜೊತೆ ಬೆಳಗ್ಗೆಯಿಂದ ಊಟ ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ, ನನಗೆ ನಿನ್ನೆಯಿಂದ ಒಂದು ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಒಂದು ಕಡೆ ಮಹೇಶ್ ತೆಂಗಿನಕಾಯಿ ಅವರು, ಮತ್ತೊಂದು ಕಡೆ ಅರವಿಂದ್ ಬೆಲ್ಲದ್ ಅವರನ್ನ, ಸಿಟಿ ರವಿ ಅವರನ್ನ ಸಮಾಧಾನ ಮಾಡುವಂಥ ದೃಶ್ಯಗಳು ಕೂಡ ಕಾಣಸಿಗ್ತಾ ಇರುವಂಥದ್ದು. ಅಂದರೆ ಈ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ಸದ್ಯ ನ್ಯಾಯಾಧೀಶರ ಮುಂದೆ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭಗೊಳ್ಳಲಿದೆ. ಸೊ ವಿಚಾರಣೆ ಇನ್ನೂ ಆರಂಭ ಆಗಿಲ್ಲ. ಕೋರ್ಟ್ ಹಾಲ್ಗೆ ಇನ್ನೂ ಕೂಡ ಮಾನ್ಯ ನ್ಯಾಯಾಧೀಶರು ಬಂದಿಲ್ಲ. ಬಂದ ನಂತರ 2 ಕೆಲಸ ಆಗಬೇಕು. ಒಂದು, ಪೊಲೀಸರು ಅರೆಸ್ಟ್ ತೋರಿಸ್ಬೇಕಾಗತ್ತೆ. 2ನೇದು, ಅದೇ ಹಾಲ್ನಲ್ಲೇ ಜಾಮೀನು ವಾದ ಪ್ರತಿವಾದಗಳು ಕೂಡ ನಡೆಯುತ್ತಾ ಅಂತ. ಎಸ್ ಅರವಿಂದ್, ಈಗ ಯಾವಾಗ ಪೊಲೀಸರು FIR ಬಗ್ಗೆ ಮಾಹಿತಿ ಕೊಡ್ತಾರೋ ಮತ್ತು ಸಿಟಿ ರವಿ ಅವರನ್ನು ಯಾವ ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದೀವಿ ಅಂತ ಜಡ್ಜ್ ಮುಂದೆ ಪ್ರಸ್ತುತಪಡಿಸ್ತಾರೋ ಅದರ ಬಳಿಕವೇ ಒಂದು ಬೇಲ್ ಅರ್ಜಿಯನ್ನು ಈಗಾಗಲೇ ತಯಾರು ಮಾಡಿರುವಂಥದ್ದು. ಅದಾದ ಬಳಿಕ ವಿಚಾರಣೆ ಆರಂಭಗೊಳ್ಳಲಿದೆ. ಒಟ್ಟಿನಲ್ಲಿ ಒಂದು ಕಡೆ ಈ ಒಂದು ಪ್ರಕರಣದ ವಿಚಾರಣೆ ಮುಗಿಯುವತ್ತಿನಲ್ಲೇ ಬೇಲ್ನ ಒಂದು ಸಿಗುವಂಥ ನಿರೀಕ್ಷೆಯಲ್ಲಿ BJP ಇದ್ದರೆ, ಅದೇ ಒಂದು ಇವರನ್ನು ನ್ಯಾಯಾಂಗ ಬಂಧನ ಕಳಿಸ್ಬೇಕು, ಮುಂದಿನ ವಿಚಾರಣೆ ಯಾವಾಗ ನಡೆಸಬೇಕು ಅನ್ನೋ ತಯಾರಿಯಲ್ಲಿ ಪೊಲೀಸರು ಇರುವಂಥದ್ದು. ಸೊ 2 ಅಂಶಗಳು ಒಂದೇ ಸಮಯದಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅದು ಕೋರ್ಟ್ ಹಾಲ್ನಲ್ಲಿ ಬಂದು ಕೂತಿದ್ದಾರೆ ಇವರೆಲ್ಲರೂ ಕೂಡ. ಇನ್ನೂ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಬಂದಿಲ್ಲ. ಬಂದ ನಂತರ ವಿಚಾರಣೆ 2 ವಿಚಾರಣೆ ಕೂಡ ಆಗಬೇಕು. ಅದಾದ ನಂತರ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಏನು ಅಂತಕ್ಕಂಥದ್ದನ್ನು ಹೇಳಬೇಕು. ಅದು ಸದ್ಯದಲ್ಲೇ ಆಗುತ್ತೆ.